ಆರ್ಮ್ಯಾಕ್ಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿದ್ದರಾಮಯ್ಯ ನಡೆಸ್ತಾ ಇರುವ ಕುರ್ಚಿ ಆಟದ ಇನ್ಸೈಡ್ ಸ್ಟೋರಿ ಹೇಳೋದಕ್ಕೆ ಬಂದಿದ್ದೀನಿ ಇವತ್ತು ನಾನು. ಕುರ್ಚಿ ಕದನ ಹಿಂದಿರುವ ಅತಿ ದೊಡ್ಡ ರಹಸ್ಯದ ಸ್ಫೋಟಕ ಸುದ್ದಿ ಇದು. ಮನೆ ಒಂದು ಬಾಗಿಲಗಳೆರಡು, ಕಾಂಗ್ರೆಸ್ ಕಲಹದ ರೋಚಕ ಮಾಹಿತಿ. ಕೈಪಾಳ್ಯದಲ್ಲಿರುವ ಜಾತಿ ಆಟದ ಅಸಲಿ ಕತೆ ಬಯಲು ಮಾಡ್ತಾ ಇದೆ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ಇವತ್ತು. ಡಿಕೆ ವಿರುದ್ಧ ಸಿಡಿದೆದ್ದ ಸಿದ್ದು ಕುತಂತ್ರದ ಇಂಚಿಚ್ಚು ಇನ್ಸೈಡ್ ಡೀಟೇಲ್ಸ್ ಕೊಡೋದಕ್ಕೆ ಆರ್ಮ್ಯಾಕ್ಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಾನಿವತ್ತು ಬಂದಿದ್ದೀನಿ. ಸಿಎಂ ಸಿದ್ದರಾಮಯ್ಯ ಅಧಿಕಾರದ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡೀಟೇಲ್ ಆಗಿ ಹೇಳೋಣ. ದಾಖಲೆಯ ಆಡಳಿತ ನೀಡಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ತೀರಿಲ್ಲ ಅಧಿಕಾರದ ವ್ಯಾಮೋಹ ಅನ್ನುವಂಥದ್ದು. ಇದು ಆರ್ಮ್ಯಾಕ್ಸ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆರ್ಮ್ಯಾಕ್ಸ್ ಕನ್ನಡದಲ್ಲಿ ಇನ್ಸೈಡ್ ಸ್ಟೋರಿಯನ್ನು ಬಿಚ್ಚಿಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರದ್ದು ಕುರ್ಜಿ ಆಟದ ಇನ್ಸೈಡ್ ಸ್ಟೋರಿ ಬಿಚ್ಚಿಡೋದಕ್ಕೆ ಬಂದಿದ್ದೀವಿ. ಏನದು? ಸಿಎಂ ಸಿದ್ದರಾಮಯ್ಯನವರು ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಏನಂತ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಅದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಇದ್ದಾಗ ಮತ್ತು ಅವರ ಅಧಿಕಾರದಲ್ಲಿ ಏನೇನು ಸಾಧನೆಗಳು ಮಾಡಿದ್ದಾರೆ, ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಆದರೆ ಅವರು ಈ ಟ್ವೀಟನ್ನು ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಕಾಡುತ್ತೆ. ಯಾಕಂತಂದರೆ ಅವರಿಗೆ ಏನು ಈ ಸ್ಥಾನಮಾನಗಳಲ್ಲಿ ವಂಚನೆ ಆಗಿದೆ ಅಂತ ನಾನೇನು ಕೇಳಿಲ್ಲ ಇಲ್ಲಿವರೆಗೂ. ಸ್ಥಾನಮಾನಗಳು ಅವ್ರಿಗೆ ಏನೇನು ಸಿಗಬೇಕೋ ಇಲ್ಲಿವರೆಗೂ ಸಿಗ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು ಲಕ್ಕಿ ಅಂತಲೇ ಹೇಳ್ಬೋದು. ಆದರೆ ಸಿದ್ದರಾಮಯ್ಯನವರ ಈ ಟ್ವೀಟು ರಾಜ್ಯದ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಇನ್ನೊಂದು, ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರವನ್ನು ಬಿಟ್ಟು ಕೊಡಬೇಕಾಗಿ ಬರುತ್ತೋ ಆ ಸಮಯದಲ್ಲಿ ಈ ತರಹದ ತಂತ್ರಗಳನ್ನು ಹೂಡುತ್ತಾರೆ ಅಂತ ಹೇಳಿ ಮಾತುಗಳನ್ನು ಕೂಡ ಕೇಳಿಬರ್ತಾ ಇದ್ದಾವೆ.